ಪ್ರಿಯರೇ, ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. ಇಸ್ರಾಯೇಲ್ಯರು ಮತ್ತೊಮ್ಮೆ ಕಾದೇಶಿನಲ್ಲಿ ಕೋರಹ ಹಾಗೂ ಅವನ ಸಂಗಡಿಗರಿಗೆ ಆದ ಶಿಕ್ಷೆ, 6ನೇ ಗುಣಗುಟ್ಟುವಿಕೆ, ಆರೋನನ ಕೋಲು ಚಿಗುರುವ ಮೂಲಕ ಅವನ ಸ್ಥಾನ ದೃಢವಾದದ್ದು, ಕ್ರಿಸ್ತನ ಯಾಜಕತ್ವವು ಆತನ ಪುನರುತ್ಥಾನದ ಮೇಲೆ ಆಧಾರಿತವಾಗಿದೆ ಹಾಗೂ ಉಪ್ಪಿನ ಒಡಂಬಡಿಕೆ ಅಂದರೇನು ಎಂಬ ಅಮೂಲ್ಯವಾದ ವಿಷಯಗಳನ್ನು ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಅರಣ್ಯಕಾಂಡ ಪುಸ್ತಕದ 16ನೇ ಅಧ್ಯಾಯ ಧ್ಯಾನದಲ್ಲಿ ಮುಂದೆ ಸಾಗಿದಾಗ ಆರೋನನ ಯಾಜಕತ್ವದ ವಿರುದ್ಧವಾಗಿ ಎದ್ದ ದಂಗೆಯ ವಿಚಾರದಲ್ಲಿ ಧ್ಯಾನ ಮಾಡುತ್ತಾ ಬಂದೆವು. ಅದನ್ನು ಮುಂದುವರಿಸಿ ನಾವು ಇಂದು ಇನ್ನು ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 23ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರ ಸಮೂಹದವರು ಕೋರಹ, ದಾತಾನ್, ಅಬಿರಾಮರ ಗುಡಾರದ ಸುತ್ತಲಿರದೆ ದೂರವಿರಬೇಕೆಂದು ಅವರಿಗೆ ಆಜ್ಞಾಪಿಸು ಎಂದು ಹೇಳಿದನು. ಆಗ ಮೋಶೆ ಎದ್ದು ದಾತಾನ್, ಅಬಿರಾಮರ ಬಳಿಗೆ ಹೋದನು. ಇಸ್ರಾಯೇಲ್ಯರ ಹಿರಿಯರು ಅವನ ಹಿಂದೆ ಹೋದರು. ಅವನು ಇಸ್ರಾಯೇಲ್ಯರ ಸಮೂಹದವರಿಗೆ, ಈ ದುಷ್ಟರ ಡೇರೆಗಳ ಬಳಿಯಿಂದ ಇರದೆ ದೂರ ಹೋಗಬೇಕು. ಇವರ ಸೊತ್ತಿನಲ್ಲಿ ಯಾವುದನ್ನೂ ಮುಟ್ಟಬಾರದು. ಇವರ ದೋಷಗಳಿಗಾಗಿ ಉಂಟಾಗುವ ಶಿಕ್ಷೆ ನಿಮ್ಮನ್ನು ಕೊಚ್ಚಿಕೊಂಡು ಹೋದೀತು ಎಂದು ಹೇಳಿದನು. ಆದ ಕಾರಣ ಅವರೆಲ್ಲರೂ ಕೋರಹ, ದಾತಾನ್, ಅಬಿರಾಮರ ಗುಡಾರದ ಸುತ್ತಲಿರದೆ ಬೇರೆ ಹೋದರು. ದಾತಾನ್, ಅಬಿರಾಮರು, ಅವನ ಹೆಂಡರು, ಮಕ್ಕಳು, ಅವರಿಗೆ ಸಂಬಂಧಪಟ್ಟವರೆಲ್ಲರೂ ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳ ಬಾಗಿಲುಗಳಲ್ಲಿ ನಿಂತುಕೊಂಡರು. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು, ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳುಹಿಸಿದನೆಂದು ನೀವು ತಿಳಿದುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲೇ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನು ನನ್ನನ್ನು ಕಳುಹಿಸಲಿಲ್ಲವೆಂದು ತಿಳಿದುಕೊಳ್ಳಬೇಕು. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯ್ದೆರೆದು ಇವರನ್ನು, ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ, ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ವ್ಯಕ್ತಿಯಾಗಲಿ ಒಂದು ಗುಂಪಾಗಲಿ ದೇವರಿಗೆ ಅವಿಧೇಯರಾಗುವುದು ಅತಿ ಭಯಂಕರವಾದದ್ದು. ಆತನ ಅಭಿಷಿಕ್ತರಿಗೂ ಎದುರು ನಿಲ್ಲಬಾರದು. ತಮ್ಮದೇ ವ್ಯವಸ್ಥೆ ಮಾಡಿಕೊಂಡು ದೇವಜನರನ್ನು ಒಡೆಯುವುದು ಭಯಂಕರವಾದ ಸಂಗತಿಯಾಗಿದೆ. ದಯವಿಟ್ಟು ಆಲೋಚಿಸಿಕೊಳ್ಳಿರಿ. ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು. ಭೂಮಿಯು ಬಾಯಿದೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವೂ ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಅವರನ್ನು ದಂಡಿಸಿದ ರೀತಿ ಭಯಂಕರವಾದದ್ದಾಗಿತ್ತು. ಅವರು ಜನರಲ್ಲಿ ಭೇದವನ್ನುಂಟು ಮಾಡಲು ಯತ್ನಿಸಿದ್ದರಿಂದ ಅವರು ಪಾಪ ಮಾಡಿದ ರೀತಿಯಲ್ಲೇ ಅವರಿಗೆ ದಂಡನೆಯನ್ನು ದೇವರು ವಿಧಿಸಿದನು. ಆತನು ಇಸ್ರಾಯೇಲ್ ಸಮೂಹವನ್ನು ಕೋರಹ ಮತ್ತು ಅವನ ಗುಂಪಿನಿಂದ ಬೇರ್ಪಡಿಸಿ, ಬಳಿಕ ಭೂಮಿಯು ಭಾಗವಾಗಿ ಕೋರಹನನ್ನು ಅವನ ಗುಂಪಿನವರನ್ನು ನುಂಗಿಬಿಡುವಂತೆ ಮಾಡಿದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯನು ಪಾಪ ಮಾಡಿದ ರೀತಿಯಲ್ಲೇ ದೇವರು ಅವನನ್ನು ಶಿಕ್ಷಿಸುತ್ತಾನೆ. ಯಾಕೋಬನ ವಿಚಾರದಲ್ಲಿ ಇದು ಸತ್ಯವಾಗಿತ್ತು. ದಾವೀದನ ವಿಚಾರದಲ್ಲೂ ಇದು ಸತ್ಯವಾಗಿತ್ತು. ಅಪೊಸ್ತಲ ಪೌಲನ ವಿಚಾರದಲ್ಲೂ
ಇದು ಸತ್ಯವಾಗಿತ್ತು. ಹಾಗೆಯೇ ನಿನ್ನ ವಿಚಾರದಲ್ಲೂ ಇದು ಸತ್ಯವೇ ಆಗಿರುತ್ತದೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲ್ಯರೆಲ್ಲರೂ ಸಾಯುವವರ ಹಾಹಾಕಾರವನ್ನು ಕೇಳಿ ಭೂಮಿಯು ನಮ್ಮನ್ನೂ ನುಂಗಿತೆಂದು ಓಡಿಹೋದರು. ಮತ್ತು ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಮಂದಿಯನ್ನು ಭಸ್ಮ ಮಾಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಜನರು ಇಸ್ರಾಯೇಲ್ಯರಲ್ಲಿ ಮುಖ್ಯಸ್ಥರಾಗಿದ್ದವರು. ತಮ್ಮ ಸೇವೆಯ ವಿಚಾರದಲ್ಲಿ ತಮಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಬೇಕಿತ್ತೆಂದು ಅವರು ನೆನೆಸಿದರು. ಇದು ನಮಗೆ ಎಂಥ ಎಚ್ಚರಿಕೆಯನ್ನು ಕೊಡುವಂತಾದು. ದೇವರ ಸೇವೆ ಮಾಡಲು ಅನೇಕರಿಗೆ ಅದ್ಭುತವಾದ ವರಗಳು ಕೊಡಲ್ಪಟ್ಟಿರುತ್ತದೆ. ಆದರೆ ತಮಗೆ ಸ್ವಲ್ಪ ಕೆಳಮಟ್ಟದ ಸೇವೆ ದೊರೆತಾಗ ತಾವೇ ಈ ಸಭೆಯನ್ನು ನಡೆಸುವರಾಗಬೇಕಿತ್ತೆಂದು ಅವರು ನೆನೆಸುತ್ತಾರೆ. ಹೊಲಿಗೆಯ ವರ ಹೊಂದಿದ್ದ ದೊರ್ಕಳ ನೆನಪಿದೆಯೋ? ಆದಿಸಭೆಗೆ ಈ ವರವು ಅತೀ ಪ್ರಾಮುಖ್ಯವಾದದ್ದಾಗಿತ್ತು. ಆದ್ದರಿಂದ ಆಕೆಯನ್ನು ಸತ್ತವರೊಳಗಿಂದ ಎಬ್ಬಿಸಲು ದೇವರು ಪೇತ್ರನನ್ನು ಉಪಯೋಗಿಸಿದನು. ಈ ದಿನಗಳಲ್ಲಿ ಮಾತಾಡುವವರು ಕಡಿಮೆಯಾಗಿ ಹೊಲಿಯುವಂಥ ಸೇವೆ ಮಾಡುವವರು ಹೆಚ್ಚಿರಬೇಕೆಂದು ನಾನು ಭಾವಿಸುತ್ತೇನೆ. ಸಭೆಯಲ್ಲಿನ ಕೆಳಮಟ್ಟದ ಸೇವೆ ಮಾಡುವವರು ನಮಗೆ ಈ ದಿನಗಳಲ್ಲಿ ಬೇಕಾಗಿದ್ದಾರೆ. ಪ್ರತಿಯೊಂದು ವರವೂ ಪ್ರಾಮುಖ್ಯವಾದದ್ದು. ದೇವರು ಹೊಟ್ಟೆಕಿಚ್ಚು ತಿರುಗಿ ಬೀಳುವುದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 36ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ದಯವಿಟ್ಟು ಈ ವಾಕ್ಯ ಭಾಗಗಳನ್ನು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಮುಖ್ಯಾಂಶಗಳು ಏನೆಂದರೆ, ಆ ಎದುರು ಬಿದ್ದವರ ಧೂಪಾರತಿಗಳನ್ನು ತಗಡುಗಳಾಗಿ ಹೊಡೆದು ಯಜ್ಞವೇದಿಗೆ ಮುಚ್ಚಳವನ್ನು ಮಾಡಿಸಬೇಕೆಂದು ದೇವರು ಮೋಶೆಗೆ ಆಜ್ಞಾಪಿಸಿದನು. ಯಾಜಕನಾದ ಆರೋನನ ವಂಶದವರಲ್ಲದೆ ಬೇರೆ ಯಾರೂ ಯೆಹೋವನಿಗೆ ಧೂಪವನ್ನು ಅರ್ಪಿಸಬಾರದೆಂದು ಇದು ಇಸ್ರಾಯೇಲರಿಗೆ ಒಂದು ಗುರುತಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು 6ನೇ ಗುಣುಗುಟ್ಟುವಿಕೆ ಬಗ್ಗೆ ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 41 ಮತ್ತು 42ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮರುದಿನ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಮೋಶೆ ಆರೋನರ ಮೇಲೆ ಗುಣುಗುಟ್ಟುತ್ತಾ, ನೀವೇ ಯೆಹೋವನ ಜನರನ್ನು ಸಾಯಿಸಿದಿರಿ ಎಂದು ಹೇಳುವರಾದರು. ಸಮೂಹದವರೆಲ್ಲರೂ ಹೀಗೆ ಮೋಶೆ ಆರೋನಿಗೆ ವಿರೋಧವಾಗಿ ಕೂಡಿದಾಗ ದೇವದರ್ಶನದ ಗುಡಾರದ ಕಡೆಗೆ ನೋಡಲಾಗಿ, ಆಹಾ, ಮೇಘವು ಅದನ್ನು ಮುಚ್ಚಿಕೊಂಡಿತು ಮತ್ತು ಯೆಹೋವನ ತೇಜಸ್ಸು ಹೊಳೆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಡೆದ ಸಂಗತಿಗಳ ಕುರಿತಾಗಿ ರಾತ್ರಿಯಿಡೀ ಯೋಚಿಸಿದ ಇಸ್ರಾಯೇಲ್ಯರು ಮುಂಜಾನೆ ಎದ್ದು ಮೋಶೆ ಆರೋನರು ತಿರುಗಿ ಬಿದ್ದವರನ್ನು ಸಾಯಿಸಿದರೆಂದು ದೂರತೊಡಗಿದರು. ಆದರೆ ಅದನ್ನು ಮಾಡಿದ್ದು ಮೋಶೆ ಆರೋನರಲ್ಲ, ದೇವರೇ ಮಾಡಿದ್ದು. ಅವರ ಗುಣುಗುಟ್ಟುವಿಕೆಯ ಬೆನ್ನಲ್ಲೇ ಯೆಹೋವನ ತೇಜಸ್ಸು ಕಾಣಿಸಿಕೊಂಡದ್ದನ್ನು ನೋಡಿರಿ. ಈ ಗುಣುಗುಟ್ಟುವವರಿಗೂ ತನ್ನ ಶಿಕ್ಷೆಯನ್ನು ಕೊಡುವುದಕ್ಕೆ ದೇವರು ಸಿದ್ಧನಿದ್ದನು. ಆದರೆ ಅವರು ಯಾರ ವಿರುದ್ಧ ತಿರುಗಿ ಬಿದ್ದರೋ ಅದೇ ವ್ಯಕ್ತಿ ದೇವರಿಗೂ ಈ ಜನರಿಗೂ ನಡುವೆ ನಿಂತು ಅವರಿಗಾಗಬೇಕಿದ್ದ ದಂಡನೆಯನ್ನು ತಪ್ಪಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 44ನೇ ವಚನದಿಂದ 50ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಯಾರ ವಿರುದ್ಧ ಅವರೆಲ್ಲರೂ ತಿರುಗಿ ಬಿದ್ದರೋ ಅದೇ ವ್ಯಕ್ತಿ ಅವರನ್ನು ಕಾಪಾಡಿದನು. ಅವನು ಅವರಿಗೂ ದೇವರಿಗೂ ನಡುವೆ ನಿಂತನು. ಅದೇ ರೀತಿಯಾಗಿ ಮಾನವ ಜನಾಂಗವು ಯಾರನ್ನು ಕ್ರೂಜಿಗೆ ಹಾಕಿ ಕೊಂದಿತೋ ಆತನೇ ನಮ್ಮನ್ನು ರಕ್ಷಿಸುವನಾಗಿದ್ದಾನೆ. ಆತನು ದೇವರಿಗೂ ಪಾಪಿಗೂ ನಡುವೆ ನಿಂತವನಾದನು. ಆತನೇ ಯೇಸು ಕ್ರಿಸ್ತನು. ಆತನಿಗೆ ಯುಗ ಯುಗಾಂತರಗಳಲ್ಲಿ ಮಾನ ಮಹಿಮೆಗಳು ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಅರಣ್ಯಕಾಂಡ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಡೆಸುವಿಕೆಗಾಗಿ ಸ್ತೋತ್ರ ಹೇಳುತ್ತಾ ಮುಂದಕ್ಕೆ ನಾವು ಅರಣ್ಯಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಕೋಲು ಚಿಗುರುವ ಮೂಲಕ ಆರೋನನ ಸ್ಥಾನ ದೃಢಪಟ್ಟಿದ್ದು, ದೇವರು ಆರೋನನ ಯಾಜಕತ್ವವನ್ನು ದೃಢೀಕರಿಸಿ ಅವನೇ ಮಹಾಯಾಜಕನೆಂಬುದನ್ನು ಸ್ಥಿರಪಡಿಸಿದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ
ಅರಣ್ಯಕಾಂಡ ಪುಸ್ತಕ 17ನೇ ಅಧ್ಯಾಯ ಮೊದಲಿನ 5 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರ ಸಂಗಡ ಮಾತಾಡಿ ಹೀಗೆ ಮಾಡಬೇಕು. ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ತೆಗೆದುಕೊಳ್ಳಬೇಕು. ಅವನವನ ಕೋಲಿನ ಮೇಲೆ ಆಯಾ ಕುಲಾಧಿಪತಿಯ ಹೆಸರನ್ನು ಬರೆಯಿಸಬೇಕು. ಲೇವಿ ಕುಲಕ್ಕೂ 1 ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರನ್ನು ಬರೆಯಿಸಬೇಕು. ನೀನು ಆ ಕೋಲುಗಳನ್ನು ದೇವದರ್ಶನ ಗುಡಾರದಲ್ಲಿ ಆಜ್ಞಾಶಾಸನಗಳ ಮುಂದೆ ನಾನು ನಿಮಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇಡಬೇಕು. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಇಸ್ರಾಯೇಲ್ಯರು ನಿಮ್ಮಿಬ್ಬರಿಗೆ ವಿರುದ್ಧವಾಗಿ ಮಾಡುವ ಗುಣುಗುಟ್ಟುವಿಕೆಯು ನನಗೆ ಇನ್ನೂ ಕೇಳಿಸದಂತೆ ಹೀಗೆ ನಿಲ್ಲಿಸಿಬಿಡುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆರೋನನೊಬ್ಬನೇ ದೇವರೊಂದಿಗೆ ತಮ್ಮ ಪ್ರತಿನಿಧಿಯಾಗಿರಲು ಯೋಗ್ಯನಾಗಿರುವುದಿಲ್ಲವೆಂಬುದಾಗಿ ಜನರೆಲ್ಲರೂ ಆರೋನನ ವಿಷಯದಲ್ಲಿ ಗುಣುಗುಟ್ಟುವವರಾದರು. ಇದು ಆರೋನನಿಗೆ ವಿರುದ್ಧವಾದ ದಂಗೆಯಾಗಿತ್ತು. ಬನ್ನಿರಿ, ಮುಂದುವರೆದ ನಾವು ಅರಣ್ಯಕಾಂಡ ಪುಸ್ತಕ 17ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅದಕ್ಕನುಸಾರವಾಗಿ ಮೋಶೆಯು ಇಸ್ರಾಯೇಲ್ಯರ ಸಂಗಡ ಮಾತಾಡಲಾಗಿ ಅವರ ಕುಲಾಧಿಪತಿಗಳೆಲ್ಲರೂ ಕುಲಕ್ಕೆ 1 ಕೋಲಿನ ಮೇರೆಗೆ 12 ಕೋಲುಗಳನ್ನು ಅವನ ಕೈಗೆ ಕೊಟ್ಟರು. ಅವುಗಳೊಡನೆ ಆರೋನನ ಕೋಲು ಇತ್ತು. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರೋನನ ಯಾಜಕತ್ವವನ್ನು ದೇವರು ಅತಿ ಅದ್ಭುತವಾದ ರೀತಿಯಲ್ಲಿ ದೃಢೀಪಡಿಸಿದನು. 12 ಕುಲಗಳ ಮುಖ್ಯಸ್ಥರು ಪ್ರತಿಯೊಬ್ಬರೂ ಒಂದೊಂದು ಕೋಲನ್ನು ತರಬೇಕೆಂದು ಮೋಶೆ ಹೇಳಿದನು. ಈ ಕೋಲುಗಳು ಅರಣ್ಯದಲ್ಲಿ ಆರಿಸಲ್ಪಟ್ಟದಾಗಿತ್ತು. ಎಲ್ಲವೂ ಚಂದವಾಗಿ ಕೆತ್ತಲ್ಪಟ್ಟು ಕೆತ್ತನೆ ಕೆಲಸವನ್ನು ಮಾಡಿರಬಹುದು, ಆದರೆ ಎಲ್ಲವೂ ಜೀವವಿಲ್ಲದಾಗಿ ಒಣಗಿ ಹೋಗಿತ್ತು. ಬಳಿಕ ಈ ಕೋಲುಗಳನ್ನು ಗುಡಾರದಲ್ಲಿ ಯೆಹೋವನ ಎದುರಿಗೆ ಇಟ್ಟರು. ಅವುಗಳೊಂದಿಗೆ ಆರೋನನ ಕೋಲು ಇಡಲ್ಪಟ್ಟಿತು. ಅದೂ ಕೂಡ ಒಣಗಿ ಜೀವವಿಲ್ಲದಾಗಿತ್ತು. ಆದರೆ ಏನು ನಡೆಯಿತು ಎಂಬುದಾಗಿ ಮುಂದಕ್ಕೆ ನೋಡೋಣ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಮರಣದಿಂದ ಜೀವ ಹುಟ್ಟುವಂತಾದು. ಆರೋನನ ಸ್ಥಾನವು ಮರುಹುಟ್ಟುವಿಕೆಯ ಮೂಲಕ ದೃಢಪಡಿಸಲ್ಪಟ್ಟಿತು. ಆರೋನನ ಕೋಲಿನಲ್ಲಿ ಚಿಗುರು, ಹೂ ಹಾಗೂ ಹಣ್ಣು ಕೂಡ ಹುಟ್ಟಿತು. ಮರಣದಿಂದ ಜೀವ ಪುನರ್ಜೀವನ. ಚಳಿಗಾಲವಿಡೀ ಚಿಗುರುಗಳಿಲ್ಲದ ಗೆಲ್ಲುಗಳು ವಸಂತ ಕಾಲದಲ್ಲಿ ಚಿಗುರುವುದು ಪುನರ್ಜೀವನವಲ್ಲ. ಹಾಗೆಯೇ ಮೊಟ್ಟೆಯಿಂದ ಮರಿ ಬರುವುದು ಕೂಡ ಮೊಟ್ಟೆಯಲ್ಲಿ ಈಗಾಗಲೇ ಜೀವವಿರುವುದರಿಂದ. ಆರೋನನ ಒಣಗಿದ ಕೋಲು ಚಿಗುರಿದ್ದು ಕ್ರಿಸ್ತನ ಪುನರುತ್ಥಾನಕ್ಕೆ ಪರಿಪೂರ್ಣ ಉದಾಹರಣೆಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಯಾಜಕತ್ವವು ಆತನ ಪುನರುತ್ಥಾನದ ಮೇಲೆ ಆಧಾರಿತವಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದಲ್ಲಿ ಹೇಳಿರುವಂತೆ, ಆತನು ಇನ್ನೂ ಈ ಲೋಕದಲ್ಲಿ ಇರುತ್ತಿದ್ದರೆ ಆತನು ಯಾಜಕನಾಗುತ್ತಿರಲಿಲ್ಲ. ಆತನು ಯಾಜಕ ಗೋತ್ರವಾದ ಲೇವಿಯರಿಂದ ಹುಟ್ಟಿದವನಲ್ಲ. ಆತನ ಪುನರುತ್ಥಾನದಿಂದ ಆತನು ಯಾಜಕನಾದನು ಮತ್ತು ಎಲ್ಲರೂ ಯಾಜಕರಾಗಲಿಕ್ಕಾಗುವುದಿಲ್ಲ ಎಂದು ಹೇಳಿಯದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆರೋನನು ದೇವರು ನೇಮಿಸಿದ ಯಾಜಕನು. ಇದಕ್ಕೆ ಪುರಾವೆ ಚಿಗುರಿದ ಕೋಲೆ ಪುನರ್ಜೀವನವೇ. ಬನ್ನಿರಿ, ಮುಂದುವರೆದು ನಾವು ನೋಡುತ್ತೇವೆ, ಕರ್ತನಾದ ಯೇಸು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಮತ್ತು ನಮ್ಮ ಮಹಾಯಾಜಕನಾದನು. ಆತನ ಯಾಜಕತ್ವವು ಬದಲಾಗದಂಥದ್ದು. ಆದ್ದರಿಂದಲೇ ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಗಳಿಗೆಯಲ್ಲಿ ಆತನು ದೇವರ ಬಲಗಡೆಯಲ್ಲಿದ್ದಾನೆ. ನನಗಾಗಿ ನಿನಗಾಗಿ ಆತನು ಅಲ್ಲಿ ಇದ್ದಾನೆ. ನಾವು ಆತನ ಬಳಿಗೆ ಹೋಗಲು ಸಾಧ್ಯವಾಗುವುದೇ ನಮಗಿರುವ ದೊಡ್ಡ ಭಾಗ್ಯ.
ಆತನು ನಮಗೋಸ್ಕರ ವಿಜ್ಞಾಪಿಸುವ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಓದುವಾಗ ಹೀಗೆ ನೋಡುತ್ತೇವೆ. ಆಕಾಶಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನಿನಗೆ ದಯೆ ಬೇಕೋ? ಸಹಾಯದ ಅಗತ್ಯವಿದೆಯೋ? ಜೀವನವು ನಿಸ್ಸಾರವಾಗಿದೆಯೋ? ಹಾಗಾದರೆ ಕರ್ತನಾದ ಯೇಸುವಿನ ಬಳಿಗೆ ಇಂದೇ ಬಾ. ಆತನು ಶ್ರೇಷ್ಠ ಮಹಾಯಾಜಕನಾಗಿ ನಿನಗಾಗಿ ಅಲ್ಲಿದ್ದಾನೆ. ನೀನು ಒಂಟಿಯಾಗಿದ್ದೀಯೋ? ಜೀವಿತದ ಹೋರಾಟದಲ್ಲಿ ಸೋಲುತ್ತಿದ್ದೀಯೋ? ಆತನಲ್ಲಿಗೆ ಹೋಗು. ಜೀವಿತದ ಹೋರಾಟಗಳು ಜಯಿಸಲಾರದವುಗಳಾಗಿ ಕಾಣುತ್ತವೆಯೋ? ಆತನ ಬಳಿಗೆ ಹೋಗು. ಆತನು ಜೀವಿಸುವನಾಗಿದ್ದಾನೆ. ನಮಗಾಗಿ ಮೇಲೆ ಆತನು ಪರಲೋಕದಲ್ಲಿದ್ದಾನೆ. ಈಗಲೇ ಆತನು ಸಹಾಯ ಹಸ್ತವನ್ನು ನೀಡುತ್ತಾನೆ. ಅದನ್ನು ನೀನು ಹೊಂದಿಕೊಂಡರೆ ನಿನ್ನ ಜೀವಿತದಲ್ಲಿ ಜೀವಿಸುವಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 17ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮೋಶೆ ಆ ಕೋಲುಗಳನ್ನೆಲ್ಲ ಯೆಹೋವನ ಸನ್ನಿಧಿಯಿಂದ ಇಸ್ರಾಯೇಲ್ಯರೆಲ್ಲರ ಬಳಿಗೆ ತಂದು ತೋರಿಸಿದನು. ಅವರು ನೋಡಿ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡರು. ತರುವಾಯ ಯೆಹೋವನು ಮೋಶೆಗೆ, ಆರೋನನ ಕೋಲನ್ನು ತಿರುಗಿ ಆಜ್ಞಾಶಾಸನಗಳ ಮುಂದೆ ಇಡಬೇಕು. ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಬೇಕು. ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುಣುಗುಟ್ಟಿ ನಾಶವಾಗದಂತೆ ನೀನು ಹೀಗೆ ಮಾಡಬೇಕು ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚಿಗುರಿ ಬಾದಾಮಿ ಕಾಯಿ ಹೊಂದಿದ ಆರೋನನ ಕೋಲು ಗುರುತಾಗಿಯೂ ಸಾಕ್ಷಿಯಾಗಿಯೂ ಆಜ್ಞಾಶಾಸನಗಳ ಮುಂದೆ ಇಡಲ್ಪಟ್ಟಿತು. ಒಡಂಬಡಿಕೆಯ ಮಂಜೂಷದಲ್ಲಿ ಇಡಲ್ಪಟ್ಟ 3 ವಸ್ತುಗಳಲ್ಲಿ ಇದೂ ಒಂದಾಗಿತ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಗೆಗಳು ಇದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಕೋಲು ಆರೋನನ ಯಾಜಕತ್ವದ ಕುರಿತ ಸಂಶಯವನ್ನೆಲ್ಲ ನಿವಾರಿಸಿತು. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿವರೆಗೆ ನಾವು ಅರಣ್ಯಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನು ತೋರಿಸಿದಂಥ, ಆತನು ಬೋಧಿಸಿದಂಥ ಅನೇಕ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯಕ್ಕೆ ಬರೋಣ. ಪ್ರಿಯರೇ, ಈ 18ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಆರೋನನು, ಲೇವಿಯರು ಅವರ ಸ್ಥಾನ ಹಾಗೂ ಜವಾಬ್ದಾರಿಗಳಲ್ಲಿ ದೃಢೀಕರಿಸಲ್ಪಟ್ಟಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಗುಣುಗುಟ್ಟುವಿಕೆಯಿಂದಾಗಿ ಅವರ ನಡುವೆ ವ್ಯಾಧಿಯು ಹರಡಿತು. ಆರೋನನು ಸತ್ತವರಿಗೂ ಜೀವಿತರಿಗೂ ನಡುವೆ ನಿಂತು ಅವರ ಮಧ್ಯಸ್ಥಗಾರನಾದನು. ಬಳಿಕ ದೇವರು ಪುನರ್ಜೀವನದ ಮೂಲಕ ಆರೋನನ ಯಾಜಕತ್ವವನ್ನು ಸ್ಥಿರಪಡಿಸಿದನು. ಆರೋನನ ಕೋಲು ಚಿಗುರಿ ಹೂಬಿಟ್ಟು ಅದರಲ್ಲಿ ಕಾಯಿಗಳಾಗುವಂತೆ ಮಾಡಿದನು. ಈಗ ಯಾಜಕತ್ವವನ್ನು ದೃಢೀಕರಿಸಬೇಕೆಂದು ದೇವರು ನೆನೆಸಿದನು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಯೆಹೋವನು ಆರೋನನಿಗೆ, ದೇವದರ್ಶನದ ಗುಡಾರದ ವಿಷಯದಲ್ಲಿ ಅಕ್ರಮವೇನಾದರೂ ನಡೆದರೆ ನೀನು, ನಿನ್ನ ಸಂತತಿಯವರು, ನಿನ್ನ ಕುಲದವರೆಲ್ಲರೂ ಆ ದೋಷದ ಫಲವನ್ನು ಅನುಭವಿಸಬೇಕು. ಯಾಜಕತ್ವದ ವಿಷಯದಲ್ಲಿ ಅಕ್ರಮವೇನಾದರೂ ನಡೆದರೆ ನೀನು, ನಿನ್ನ ಸಂತತಿಯವರು ಮಾತ್ರವೇ ಆ ದೋಷದ ಫಲವನ್ನು ಅನುಭವಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಡೆದ ಘಟನೆಗಳಿಗೆ ಲೇವಿಯರು ಜವಾಬ್ದಾರರಾಗಿರಬೇಕೆಂದು ದೇವರು ಅವರಿಗೆ ಹೇಳುತ್ತಾನೆ. ಕೊರೋಹನು ಒಬ್ಬ ಲೇವಿಯನೆಂಬುದನ್ನು ನಾವು ಮರೆಯಬಾರದು. ವಿರೋಧವು ಲೇವಿಯ ಕುಲದಲ್ಲಿ ಉಂಟಾಯಿತು. ಅದು ಬಹು ಗಂಭೀರವಾದದ್ದಾಗಿತ್ತು. ಅವರೇ ಅದಕ್ಕೆ ಜವಾಬ್ದಾರರೆಂದು ದೇವರು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕ್ರೈಸ್ತ ಸಾಕ್ಷಿಗೆ, ನಮ್ಮ ಕುಟುಂಬಗಳಿಗೆ ಹಾಗೂ ನಮ್ಮ ಸಭೆಗೆ ನಾವೇ ಜವಾಬ್ದಾರರಾಗಿದ್ದೇವೆ. ಅನೇಕರು ಈ ದಿನಗಳಲ್ಲಿ ತಮ್ಮನ್ನು ಇತರರಿಗಿಂತ ನೀತಿವಂತರೆಂದು ಭಾವಿಸಿಕೊಂಡು ಸಭೆಯನ್ನು ಹೀನೈಸಿ ಸಭೆಯಲ್ಲಿ ನಾಸ್ತಿಕತೆ ತುಂಬುತ್ತದೆಂದು ಹೇಳಿಕೊಳ್ಳುತ್ತಾರೆ. ಸಭೆಯಲ್ಲಿ ನೀತಿವಂತಿಕೆ ಕಡಿಮೆಯಾಗುತ್ತಿರುವುದು ಸತ್ಯವೇ. ಆದರೆ ಸಭೆಯಲ್ಲಿ ಪಾಪವೂ ಇರುವಾಗ
ಅದಕ್ಕೆ ನಾನು ನೀವು ಸ್ವಲ್ಪ ಮಟ್ಟಿಗೆ ಜವಾಬ್ದಾರರಾಗಿರಲೇಬೇಕು. ಅದರಂತೆ ಸಭೆಯಲ್ಲಿನ ಪಾಪಕ್ಕೂ ನಾವು ಜವಾಬ್ದಾರರಾಗಿಯೇ ಇರುತ್ತೇವೆ. ದೇವರು ಆರೋನ್ನಿಗೆ ಹೇಳಿದ್ದು ಇದನ್ನೇ. ಲೇವಿಯರೊಳಗೆ ನಡೆದದ್ದೆಲ್ಲ ನೋಡಿದ್ದರಿಂದ ಆರಿಸಲ್ಪಟ್ಟವನು ಎಂದು ಹೇಳಿ ಸುಮ್ಮನಿರಲು ಸಾಧ್ಯವಿಲ್ಲ. ದೇವರ ಮನುಷ್ಯನು ದೀನತನದಿಂದಿರಬೇಕು, ಅದರೊಂದಿಗೆ ಜವಾಬ್ದಾರಿಯನ್ನು ಕೂಡ ಹೊರಬೇಕು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಕುಲದ ಮೂಲಪುರುಷನಾದ ಲೇವಿಯ ವಂಶದವರನ್ನು ನೀನು ಹತ್ತಿರಕ್ಕೆ ಕರೆದು ಜೊತೆಯಲ್ಲಿರಿಸಿಕೊಂಡು ನಿನ್ನ ಕೈ ಕೆಳಗೆ ಸೇವೆ ಮಾಡಿಸಬೇಕು. ಆದರೆ ಆಜ್ಞಾಶಾಸನಗಳಿರುವ ಗುಡಾರದ ಮುಂದೆ ನೀನೂ ನಿನ್ನ ಮಕ್ಕಳು ಮಾತ್ರ ಸೇವೆ ಮಾಡಬೇಕು. ಲೇವಿಯರು ನಿನ್ನ ಅಪ್ಪಣೆಯ ಮೇರೆಗೆ ನಡೆದು ಗುಡಾರವನ್ನೆಲ್ಲಾ ಕಾಯಬೇಕು. ಆದರೆ ಪವಿತ್ರ ಸ್ಥಾನದ ಸಾಮಾನಿನ ಹತ್ತಿರವಾಗಲಿ ಯಜ್ಞವೇದಿಯ ಹತ್ತಿರವಾಗಲಿ ಅವರು ಬರಕೂಡದು. ಬಂದರೆ ಅವನು ಸಾಯುವುದು ಮಾತ್ರವಲ್ಲದೆ ನೀವು ಸತ್ತಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆರೋನನು ಅವರ ಮಕ್ಕಳು ಪವಿತ್ರ ಸ್ಥಾನದ ಜವಾಬ್ದಾರಿಯನ್ನು, ಅದರ ಪಾತ್ರೆ ವೇದಿಗಳ ಜವಾಬ್ದಾರಿ ಹೊರಬೇಕೆಂದು ದೇವರು ತಿಳಿಸುತ್ತಾನೆ. ಯಾಜಕತನಕ್ಕೆ ಸಂಬಂಧಿಸಿದ ಯಜ್ಞ ಹೋಮಗಳ ಕುರಿತ ವಿವರವನ್ನು ದೇವರು ಇಲ್ಲಿ ಹೇಳುತ್ತಾನೆ. ಯಜ್ಞಗಳಲ್ಲಿನ ಯಾಜಕರ ಪಾಲು ಹಾಗೂ ಪ್ರೋಕ್ಷಣೆಯ ಹೋಮದ ಸಂಪೂರ್ಣ ಪಾಲು ಅವರದಾಗಿದ್ದು ಅದೇ ಅವರಿಗೆ ಜೀವನಾಧಾರವಾಗಿರುತ್ತದೆ. ನಿವಾಳಿಸುವ ಯಜ್ಞವು ಸುಡಲ್ಪಡುವುದಿಲ್ಲವಾದ್ದರಿಂದ ಅದು ಪೂರ್ಣವಾಗಿ ಯಾಜಕರಿಗೆ ಸೇರಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ದೇವರ ವಸ್ತುಗಳೆಲ್ಲ ನಿನಗೂ ನಿನ್ನ ಸಂತತಿಯವರಾದ ಸ್ತ್ರೀಪುರುಷರೆಲ್ಲರಿಗೂ ಸದಾಕಾಲವೂ ಸಲ್ಲಬೇಕೆಂದು ನಾನು ಅನುಗ್ರಹ ಮಾಡಿದ್ದೇನೆ. ಇದು ಯೆಹೋವನ ಸನ್ನಿಧಿಯಲ್ಲಿ ನಿನ್ನೊಡನೆಯೂ ನಿನ್ನ ಸಂತತಿಯೊಡನೆಯೂ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಒಡಂಬಡಿಕೆಗಳಿಗೆ ಮುದ್ರೆ ಹಾಕಲ್ಪಡುವ ರೀತಿಯೂ ಇದಾಗಿತ್ತು. ಉಪ್ಪು ದೈನಂದಿನ ಆಹಾರದ ಒಂದು ಅವಶ್ಯಕ ಭಾಗವಾಗಿತ್ತು. ದೇವರಿಗೆ ಯಜ್ಞ ಅರ್ಪಿಸುವುದರಲ್ಲಿ ಕೂಡ ಅದು ಉಪಯೋಗಿಸಲ್ಪಡುತ್ತಿತ್ತು. ಉಪ್ಪಿನ ಒಡಂಬಡಿಕೆ ಎಂದರೆ ಅದು ಶಾಶ್ವತವಾದ ಒಡಂಬಡಿಕೆಯಾಗಿತ್ತು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ತಿಳಿಸಿದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಹೌದು, ನಮ್ಮ ಜೀವಿತ ಯಾವಾಗಲೂ ದೇವರನ್ನು ಪ್ರೀತಿ ಮಾಡುತ್ತಾ ಇತರರನ್ನು ರಕ್ಷಿಸುವಂಥ ಜೀವಿತವಾಗಬೇಕು. ಈ ಒಡಂಬಡಿಕೆಯನ್ನು ನಾವು ದೇವರೊಂದಿಗೆ ಮಾಡಿಕೊಂಡವರಾಗಿ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ಬಹು ಗಂಭೀರವಾದ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಕೋರಹ ಹಾಗೂ ಅವನ ಸಂಗಡಿಗರ ಜೀವಿತದ ಅಪನಂಬಿಕೆ, ಗುಣಗುಟ್ಟುವಿಕೆಗಳ ಮೂಲಕ ದೇವರು ತನ್ನ ವಾಕ್ಯದಲ್ಲಿ ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ಆರೋನನ ಒಣಗಿದ ಕೋಲು ಚಿಗುರಿದ್ದು ಕ್ರಿಸ್ತನ ಪುನರುತ್ಥಾನಕ್ಕೆ ಪರಿಪೂರ್ಣವಾದ ಉದಾಹರಣೆಯಾಗಿದೆ. ಆದುದರಿಂದ ದೇವರ ಚಿತ್ತಕ್ಕೆ ವಿಧೇಯರಾಗೋಣ ಮತ್ತು ವಾಗ್ದತ್ತ ದೇಶಕ್ಕೆ ನಾವು ಕೂಡ ಪ್ರವೇಶಿಸಲು ನಮ್ಮ ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸೋಣ. ನಮ್ಮೆಲ್ಲರ ಜೀವಿತದ ಮೂಲಕವಾಗಿ ಆತನಿಗೆ ಮಹಿಮೆಯಾಗಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸೃಷ್ಟಿಸಿ ನಮ್ಮನ್ನು ನಡೆಸುತ್ತಿರುವ ಪರಮೋನ್ನತ ದೇವ, ನಿನ್ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನಮ್ಮನ್ನು ಕರೆದಿ ಕರ್ತನೇ, ನಾವು ಸೃಷ್ಟಿಯಾಗುವುದಕ್ಕೆ ಮೊದಲೇ ನಿನ್ನ ಕಣ್ಣುಗಳು ನಮ್ಮ ಎಲ್ಲ ದಿನಗಳನ್ನು ನೋಡಿಯಾಗಿತ್ತು. ಈಗಲೂ ಸ್ವಾಮಿ, ಪಾಪದಲ್ಲಿ ನಾವು ಬಿದ್ದಾಗಲೂ ನೀನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಕರ್ತನೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶಿಲುಬೆಯ ಯಜ್ಞದ ಮೂಲಕ ನಮ್ಮನ್ನು ತಿರುಗಿ ಪರಲೋಕಕ್ಕೆ ಪ್ರವೇಶಿಸಲು ನೀನು ದಾರಿ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಸ್ವಾಮಿ, ಇಂತಹ ನಂಬಿಕೆಯಲ್ಲಿರುವ ನಾವೇ ಧನ್ಯರು. ಈ ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೇ, ನಾವು ಈ ಲೋಕದಲ್ಲಿ ನಿನ್ನ ಮಗನ ಪರಮ ಪವಿತ್ರವಾದ ಪುನರುತ್ಥಾನದ ಸಾಕ್ಷಿಯಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಹೌದು ಕರ್ತನೇ, ಇಡೀ ಲೋಕದಲ್ಲಿ
ನಿನ್ನ ಆತ್ಮನ ಬಲ ಹೊಂದಿದವರಾಗಿ ನಿನಗೆ ತಕ್ಕ ರೀತಿಯಲ್ಲಿ ಸಾಕ್ಷಿಯನ್ನು ಸಾರುತ್ತಾ ಜೀವಿಸುವಂತೆ ನಮಗೆ ಕೃಪೆ ಮಾಡಬೇಕೆಂದು, ನಿನ್ನ ಪುನರುತ್ಥಾನದಲ್ಲಿ ಬಲ ಹೊಂದಿದವರಾಗಿ ಅದನ್ನು ನಾವು ಪ್ರತಿಫಲಿಸುತ್ತಾ ಜೀವಿಸಲು ಸಹಾಯ ಮಾಡಬೇಕೆಂದು ನಮ್ಮ ಪರಿಶುದ್ಧ ರಕ್ಷಕನಾದ ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಪ್ರಿಯರೇ, ಮಾನವನ ಪಾಪ, ಅದರಿಂದ ಬರುವ ಅವಿಧೇಯತೆ ಎಷ್ಟು ಭಯಂಕರವಾಗಿದೆಯಲ್ಲವೇ? ಆದರೆ ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದ ಜಯಕ್ಕಾಗಿ ದೇವರಿಗೆ ಸ್ತೋತ್ರ. ಅನೇಕರ ಜೀವಿತವನ್ನು ಜಯಕ್ಕೆ ನಡೆಸುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಇಂದೇ ಕರೆ ಮಾಡಿ ಬೆಂಬಲಿಸಿರಿ. ದೇವರ ಕೃಪೆ ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.